ಈ ತರ ಈ ತರ ಉದ್ದಿರ್ಬೇಕು, ಹಾಂ ಕೊಂಬಿರ್ಬೇಕು. ಹಾಂ ಹಾಂ ಹಾ. ವೀಕ್ಷಕರೇ ನಮಸ್ಕಾರ. ನಮ್ಮ ಅಗ್ರಿ ಸ್ಟಾರ್ಟಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಡೋಕ್ಕೆ ಬಂದಿದ್ದೀನಿ. ಯಾವುದಪ್ಪ ಅಂತಂದರೆ, ನಾವು ಇವತ್ತು ಒಂದು 10,000 ರೂಪಾಯಿ ಇದ್ದರೆ ಒಂದು ಉದ್ಯೋಗವನ್ನು ಮಾಡಲಿಕ್ಕೆ ಭಯ ಪಡ್ತೇವೆ. ಯಾಕಂದರೆ ಅದು ನಮಗೆ ಇವತ್ತು ಬಂಡವಾಳ ಹಾಕಿದ ಬಂಡವಾಳ ಬರುತ್ತೋ ಇಲ್ಲೋ ಅನ್ನುವಂಥ ಒಂದು ಅನುಮಾನ ಇರುತ್ತೆ. ಆದರೆ ಇಲ್ಲೊಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಸೊ ಅವರು ಇದೇ ಮೊದಲ ಬಾರಿಗೆ ಒಂದು ಸ್ವಂತ ಬಂಡವಾಳದಿಂದ, ಯಾವುದೇ ಸರ್ಕಾರದ ಯೋಜನೆ ಇಲ್ಲದೆ 15 ಲಕ್ಷಕ್ಕಿಂತ ಹೆಚ್ಚು ಬಂಡವಾಳವನ್ನು ಹಾಕಿ ಒಂದು ಟಗರು ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ಈ ಅನುಭವವನ್ನು ಅವರಿಂದಲೇ ಕೇಳೋಣ ಸ್ನೇಹಿತರೆ. ಬನ್ನಿ, ಹಾಗಾದರೆ ಯಾರೆಲ್ಲ ನಮ್ಮ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ ನಮಸ್ತೆ, ನಿಮ್ಮ ಪರಿಚಯವನ್ನು ಹೇಳ್ಕೊಳ್ಳಿ ಸರ್. ಸರ್, ನಾನು ಬಸವರಾಜ ಶಿವಪ್ಪ ಕೆಂದೂರ್ ಅಂತ. ಹಾಂ ಸರ್. ನನ್ನ ಊರು ಕಳ್ಳಿಗುಡ್ಡ. MLTC ಅಂತ ಒಂದು ಕೋರ್ಸ್ ಮುಗಿಸಿದೆ. ಹಾಂ. ಮುಗಿಸಿಂದ ಮುಂದೆ ಹೊಳ್ಳಿ ಒಕ್ಕಲ್ತನ ಮಾಡೋರು ಯಾರು ಇಲ್ದಂಗೆ ಆಯ್ತು. 11 ವರ್ಷ ಒಕ್ಕಲ್ತನ ಮಾಡಿದೆ. ಹಾಂ 11 ವರ್ಷ ಒಕ್ಕಲ್ತನ ಮಾಡಿಂದ ನಾನು ನಮ್ಮ ಡಾಕ್ಟರ್ ದೇವರಾಜ್ ಪಾಟೀಲ್ ಅಂತ ಹೇಳಿ, ಹಾಂ ಅವರು ನಾವು ಕ್ಲಾಸ್ಮೇಟ್. ಹ್ಞೂ ಹಂಗತೆಯಾಗಿ ನಾನು ಲ್ಯಾಬ್ ಮಾಡಿಕೊಂಡೆ. ಹಾಂ ಲ್ಯಾಬ್ ಟೆಕ್ನಿಷಿಯನ್ ಇದ್ದೆ. ಲ್ಯಾಬ್ನಾಗ ವರ್ಕ್ ಮಾಡಕತ್ತಿದ್ದೆ ಅವ್ರ ಕಡೆ ಹೋಗಿ. ಹಾಂ ಅಲ್ಲಿ 23 ವರ್ಷ ಸೇವೆಯನ್ನು ಸಲ್ಲಿಸಿದೆ. ಹಾಂ ಯಾವುದೇ ಒಂದು ಕಳಪೆ ಏನೋ ಒಂದು ಇದನ್ನ ಮಾಡ್ಲಾರ್ದ ಮಾಡಿಕಾಟ. ಹ್ಞೂ ನಾನು ಒಂದು ಇದನ್ನ ಜವಾಬ್ದಾರಿತ ಮನುಷ್ಯನಾಗಿ ಹ್ಞೂ ನಾನು ಏನ್ ಮಾಡ್ಬೇಕು ಅದನ್ನ ಮಾಡಿ ನನಗೆ ಬೇಸರ ಆಯ್ತು. ಹ್ಞೂ ಬೇಸರಾಗಿ ನಾನು ಏನಪ್ಪ, ನಾನು ಒಂದ್ ಸ್ವಲ್ಪ ಏನಾರ ಮಾಡ್ಬೇಕು ಅನ್ನೋದೊಂದು ವಿಚಾರ ಬಂತು. ಆ ವಿಚಾರಕ್ಕಾಗಿ ಒಂದು ಕುರಿ ಶೆಡ್ ಮಾಡ್ಬೇಕಂತ ಇತ್ತು. ಆಸ್ತಿನೂ ಇದೆ, ಬಟ್ ನಾನು ಆಸ್ತಿ ನಮ್ಮ ಅಪ್ಪರ ಕಡೆಯಿಂದ ನಾನು ಒಂದು ಗುಂಟೆ ಹೊಲನು ಇವತ್ತಿಗೂ ಇದನ್ ಮಾಡಿಲ್ಲ, ತಗೊಂಡಿಲ್ಲ. ತಗೊಳ್ಳಾರ್ದಾಗ ನಾನು ನಮ್ಮ ಅಳಿಯರ್ ತಾಕ್ ಬಂದು, ಇಲ್ಲ ನಮ್ಮ ಹಿಂಗಿಂಗ್ ಮಾಡ್ಬೇಕಂತ ಮಾಡಿನೋ ತೇಕಟ. ನಾನು ನಮ್ಮ ಅಳಿಯರಾದ ಶ್ರೀಕಾಂತ್ ಶೇಖರಪ್ಪ ಚಿಮ್ಮಲಿಗಿ ಹಾಗೂ ಶ್ರೀನಾಥ್ ಶೇಖರಪ್ಪ ಚಿಮ್ಮಲಿಗಿ, ಇಬ್ಬರು ಅಳಿಯರಿದ್ದಾರೆ, ನಮ್ಮ ಹೆಣ್ಮಕ್ಳ ತಮ್ಮರು. ಅವ್ರನ್ನ ಕೇಳಿದಾಗ ಅವರು ಮಾಡಮ್ಮ ಅಂತ ಹೇಳಿದರು. ಆ ಒಂದು ಉದ್ದೇಶದಿಂದ ನಾನು ಬಂದು ಒಂದು 2 ಕಡೆ ಶೆಡ್ ನೋಡಿ ಬಂದ್ವಿ. ಅವ ಮಾಡಿದವ ಬಸಪ್ಪ ಕಂಬಾರ್ ಅಂತೇಳಿ. ಅವ ನೋಡ್ಕೊಂಬಂದು ಮಾಡಿದ್ರೆ ನಾನು ಯಾವುದೇ ಒಂದು ಸರ್ಕಾರಿ ಬ್ಯಾಂಕಿಂದು ಕೇಳಕ್ಕೆ ಹೋದ್ರು ಅವ್ರು ಏನು ಹಚ್ಕೊಲಿಲ್ಲ. ಹಂಗಾಗಿ ಏನೋ ಮಾಡ್ಬೇಕಂತೇಳಿ ಯಾರೋ ದೊಡ್ಡ ತಕ್ಕ ಸಾಲ ತಂದು ಏನೋ ಮಾಡಿಕಾಟ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೆ. ಸ್ಟಾರ್ಟ್ ಮಾಡಿದ ನನಗೇನೋ ತೊಂದರೆ ಆಗಿಲ್ಲ ಇವತ್ತಿನವರೆಗೆ. ಆದ್ರೂ ಏನೋ ಕಷ್ಟದಾಗಿದ್ದ ಮಾಡ್ಕೊತ ಬರಕತ್ತೀನಿ. ಬಟ್ ನಾನು ಮಾಡ್ಬೇಕಂತೇ ಮಾಡೀನಿ. ನಾನು ಎಫರ್ಟ್ ಮಾಡೀನಿ. ಅದಕ್ಕೆ ಹೆಂಗೆ ಎಫರ್ಟು, ಒಂದು ದಿವ್ಸನೂ ಅದಕ್ಕೆ ಬಿಡ್ಲಾರ್ದ ನಾನು ಅಬ್ಸರ್ವ್ ಮಾಡ್ತೀನಿ. ನಮ್ಮ ಸ್ವಾಮಿಗಳು ಒಬ್ರು ನಮ್ಮ ಕೈಯಾಗದಾರ, ಅವರು ಶರಣಯ್ಯ ಹಿರೇಮಠ ಅಂತ ಹೇಳಿ, ಅವರು ಭಾಳ ನನಗೆ ಆತ್ಮೀಯರು. ಮಾಡೋಣ್ರಿ ಬಸವರ ಅಂತಂದ್ರು, ಮಾಡಿದೀವಿ. ನಮ್ಮ ಅಳಿಯರು ಕೈ ಜೋಡಿಸಿದ್ರು, ಎಲ್ಲರೂ ಕೈ ಜೋಡಿಸಿ ಮಾಡಿದ್ರು. ಏನೋ ಇವತ್ತಿನವರೆಗೆ ಆದ್ರೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಸರ್, ಇವಾಗ ಶಿಕ್ಷಣವನ್ನು ಕಲಿತಂಥ ವಿದ್ಯಾರ್ಥಿಗಳು ಯಾವುದೋ ಒಂದು ನೌಕರಿಗೆ ಹೋಗಿ ಆರಾಮದಾಯಕವಾಗಿ ಕೆಲಸವನ್ನು ಮಾಡ್ತಾರೆ. ನೀವು ಅಂಥ ಒಂದು ಆಸ್ಪತ್ರೆಯೊಳಗೆ ಕೆಲಸ ಮಾಡ್ತಿರೋರು ಈ ಒಂದು ಟಗರು ಸಾಕಾಣಿಕೆಗೆ ಬರಬೇಕಾದ್ರೆ ಏನು ಪ್ರೇರಣೆ ಆಯಿತು ನಿಮಗೆ? ಸರ್, ನಾನು ಸರ್ಕಾರಿ ನೌಕರಿಗೆ ಅಲ್ದಾಡಿದ್ರೆ ನಾನು ನಮ್ಮದು ಲಿಂಗಾಯತ ಕಮ್ಯುನಿಟಿ ನನಗೆ ಯಾವುದೂ ಸಿಗ್ಲಾರ್ದಕ್ಕಾಗ ನಾನು 13 ವರ್ಷ ಒಕ್ಕಲ್ತನ ಮಾಡಿದೆ. ಒಕ್ಕಲ್ತನ ಮಾಡಿದ ಹೊಳ್ಳಿ ನಮ್ಮ ಡಾಕ್ಟರ್ ದೇವರಾಜ್ ಪಾಟೀಲ್ ಅಂತ ಹೇಳಿ ಅವರು ಧನುಷ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದಾಗ ನಾನು ಅವ್ರ ಕ್ಲಾಸ್ಮೇಟ್ ಇದ್ದಾಗ ಬಾ ಬಸ್ಸು ಅಂತಂದ್ರು. ಅಲ್ಲಿ ಹೋದ್ವಿ, ಅಲ್ಲಿ ಸೇವೆ ಸಲ್ಲಿಸಿದೆ. 23 ವರ್ಷ ಸೇವೆ ಸಲ್ಲಿಸಿದೆ. ನನಗೂ ವಯಸ್ಸಾಯಿತು, ಬರಬರ್ತಾ ನನಗೂ ಅತ್ತಾಗಿತ್ತಾಗ ಅಡ್ಡಾಡೋದು ಆಗಲಿಲ್ಲ. ಜವಾಬ್ದಾರಿ ಕೊಟ್ಟಿದ್ರು, ಆ ಜವಾಬ್ದಾರಿ ನನಗೆ ಅಡ್ಡಾಡಿ ಮಾಡೋದು ಆಗಲಿಲ್ಲ. ಹಂಗತೆಯಾಗಿ ನಾನು ಒಲ್ರಿ ಅಂತಂದೆ. ಅವ್ರೇನು ಬೇಡ ಅಂತ ಹೇಳಿಲ್ಲ. ನನ್ನ ಸ್ವಂತ ಇಚ್ಛೆಯಿಂದ ನಾನು ಬಿಟ್ಟು ಈ ಕುರಿ ಸಾಗಾಣಿಕೆ ಮಾಡ್ಬೇಕಂತ ತಲೆ ಬಂತು, ಮಾಡಿದೆ. ಸ್ವಂತ ಬಿಸ್ನೆಸ್ ಮಾಡಿದೆ. ಈ ಶೆಡ್ಡನ್ನು ನಿರ್ಮಾಣ ಮಾಡಬೇಕಾದ್ರೆ ಎಷ್ಟು ಖರ್ಚು ಮಾಡಿದಿರಿ? ಹೇಗೆ? ಶೆಡ್ ಸ್ಟಾರ್ಟ್ ಮಾಡಿದ್ದು ಶಿವರಾತ್ರಿ ದಿವಸ ಲೇನೌಟ್ ಹಾಕಿ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ ಹೊಳ್ಳಿ ಮೇ 5ಕ್ಕೆ ಮರಿ ತಂದು ಹಾಕಿದೆ. ಅದನ್ನು ನಮ್ಮ ಅಳಿಯರು ನಮ್ಮ ಎಲ್ಲರೂ ಕೂಡಿ ನಾವೆಲ್ಲ ಮಾಡಿ ಕಟ್ಟಿ ಶೆಡ್ ನಿಂದಿರಿಸಿದ್ವಿ. ಶೆಡ್ ಎಲ್ಲವೂ ಮಟೀರಿಯಲ್ಸ್ ನಾ ತಂದು ಕೊಟ್ಟು ಮಾಡಿದ. ಮ್ಯಾಟೂ ಕೋಲಾರಕ್ಕೆ ಹೋಗಿ ತೊಗೊಂಬಂದ್ವಿ. ಅದು ಅಷ್ಟು ಕೂಡಿಸಿ 14,50,000 ರೂಪಾಯಿ ಹಿಡಿತು ಶೆಡ್. ಎಲ್ಲ ಸ್ವಂತ ಖರ್ಚು ಸರ್? ಯಾವುದೂ ಇಲ್ಲ, ಯಾವುದೇ ಸರ್ಕಾರದ ಒಂದು ಸೌಲಭ್ಯ ಇಲ್ಲ. ನಮ್ಮ ದೋಸ್ತರು ಒಂದಿಷ್ಟು ರೊಕ್ಕ ಕೊಟ್ಟರು.
ನಮ್ಮ ಫ್ರೆಂಡ್ಶಿಪ್ಪು ಎಲ್ಲರೂ ಕೊಟ್ಟಿಂದಾಗ ನಮ್ಮ ಮಳೆಯರು ಒಂದಿಷ್ಟು ಕೊಟ್ಟರು, ನಮ್ಮ ತಮ್ಮಗಳು ಒಂದಿಷ್ಟು ಕೊಟ್ಟರು, ಕೊಟ್ಟಿಂದ ನಾವು ಮಾಡ್ಕೊಂತ ಬಂದೀವಿ. ಇದು ಸ್ವಂತ ಬಂಡವಾಳದಿಂದ ಮಾಡಿದಂಥ ಒಂದು ಟಗರು ಸಾಕಾಣಿಕೆ ಕೇಂದ್ರ. ಇಲ್ಲಿಲ್ಲ, ಮೊದಲೊಂದು 27 ತಂದೆ, 35 ತಂದೆ, ಹಿಂಗತೆ ಮಾಡ್ಕೊಂತ ನಾನು ಸ್ಟಾರ್ಟಿಂಗ 100 ಮಾಡ್ಕೊಂಬಿಟ್ಟೆ. ಒಂದು ಮುದೋಳದಾಗ ಒಂದು 25 ಮರಿ ತಂದೆ. ಆಮೇಲೆ ಇದ್ರಾಗ ಅವರು ಕೆರ್ರಾಗ ಒಂದು 7 ತಂದೆ. ಅಮ್ಮಿಗಿಡದಾಗ ಉಷ್ಟು ಉಳಿಕೆದ್ದು ತಂದು ಸೆಡ್ ಇದು ಮಾಡ್ಕೊಂಡೆ. ನಿಮಗೇನಾದ್ರೂ ಮೊದಲ ಈ ಒಂದು ಟಗರು ಸಾಕಾಣಿಕೆ ಬಗ್ಗೆ ಅನುಭವ ಇತ್ತಾ ಹೇಗೆ ಸರ್? ಇಲ್ಲ, ನನಗೆ ಅನುಭವ ಇದ್ದಿಲ್ಲ. ನಾನು 13 ವರ್ಷ ಒಕ್ಕಲ್ತನ ಮಾಡಿದ್ನಲ್ಲ, ಒಕ್ಕಲ್ತನದ ಅನುಭವ ಇವತ್ತಿಗೂ ಇದೆ. 3 ವರ್ಷ ಹೆಂಗೆ ಮಾಡಿದ್ನಿ ಅಂದರೆ, ನಾನು PUC ಮುಗಿದ ಕೂಡಲೇ ನಮ್ಮ ಫಾದರ್ ಏನಂದರು, ಒಂದು ಸ್ವಲ್ಪ ಸಾಲ ಆಗಿತ್ತು. ಸಾಲದ ಸಂಬಂಧ ಇಲ್ಲಪ್ಪ ನೀ ನೌಕರಿ ಹೊಕ್ಕಿನಂದ್ರೆ ನಾನು ಹೊಲ ಮಾರ್ತೀನಿ, ಹೊಲ ಮಾರ್ಕೊಟ್ಟು ನಾನು ಸಾಲ ಹರ್ಕೊತೀನಿ ಅಂದರು. ನಾನು ಏನು ತಿಳ್ಕೊಂಡೆ, ನನ್ನ ತಲೆಗೆ ಏನಿತ್ತು, ನಾನು ಏನಾರ ಒಂದು ಸಾಧನೆ ಮಾಡಬೇಕಂತ ಇತ್ತು. ಆ ದೃಷ್ಟಿಯಿಂದ ನಾನು ಒಕ್ಕಲ್ತನ ಮಾಡಕತ್ತಿದ್ದೆ. ಒಕ್ಕಲ್ತನ ಮಾಡಿಂದ ನನಗೆ ದೇವರು ಚಲೋ ಕೈ ಹಿಡ್ದ. ಆಮೇಲೆ ನಾನು ಏನು ಮಾಡಿದೆ, ಒಕ್ಕಲ್ತನ ಮಾಡಿ 4-5 ವರ್ಷದಾಗ ಸಾಲ ಹರ್ಕೊಂಡಿಂದ ಹೊಳ್ಳಿ ನಾನು 5 ಎಕರೆ 11 ಗುಂಟೆ ಹೊಲ ಹಿಡಿದೆ ಒಕ್ಕಲ್ತನ ಮಾಡ್ಕೊತ. ಹಾಂ ಸರ್, ಒಕ್ಕಲ್ತನ ಮಾಡ್ಕೊತ ಸಾಲ ಹರಿದು ಇದನ್ನು ಮಾಡಿದೆ. ಮುಂದೆ ಏನಾಯಿತು, ನನಗೂ ಒಂದು ಸ್ವಲ್ಪ ಏನೋ ನಾನು ಸಿಟಿಯೊಳಗೆ ಹೋಗ್ಬೇಕು ಅನ್ನೋದು ಮನೋಭಾವನೆ ಬಂತು. ಅವಾಗ ಡಾಕ್ಟರ್ ದೇವರಾಜ್ ಪಾಟೀಲ್ ಅವರು ಧನುಷ್ ಹಾಸ್ಪಿಟಲ್ ಅಂತ ಸ್ಟಾರ್ಟ್ ಮಾಡಿದರು. ಅದರೊಳಗೆ ಹೋಗಿ ಸೇವೆ ಸಲ್ಲಿಸಿದೆ 23 ವರ್ಷ. 23 ವರ್ಷ ಆಗಿಂದ ನನಗೆ ಆಲೆ 55 ವರ್ಷ ರನ್ನಿಂಗ್. 55 ವರ್ಷ ಇದ್ದಾಗ ನನಗೆ ಅತ್ತಾಗಿತ್ತಾಗ ಅಡ್ಡಾಡೋದು ಆಗಲಿಲ್ಲ. ಇದೊಂದು ನಾನು ಮಾಡ್ಕೊಂಡ್ರೆ ನನಗೆ ನನ್ನದೇ ಆದಂಥ ಒಂದು ಬಿಸ್ನೆಸ್ ಆಗುತ್ತೆ. ಯಾವುದೇ ಬಿಸ್ನೆಸ್ ಮಾಡಿದರೆ ನಮ್ಮ ಮನಸ್ಪೂರ್ವಕವಾಗಿ ಮಾಡಿದ್ರೆ ಅದು ಎಂದೂ ಕೈ ಬಿಡೋದಿಲ್ಲ. ಸರ್, ಇವಾಗ ಒಂದು ಉದ್ಯಮವನ್ನು ಮಾಡಬೇಕಾದ್ರೆ ಜನಗಳು ಒಂದು ಬಂಡವಾಳವನ್ನು ಹಾಕೋಕ್ಕೆ ಹೆದರ್ತಾರೆ. ಆದರೆ ನೀವು ಪ್ರಥಮ ಬಾರಿಗೆ ಇಷ್ಟೊಂದು ಬಂಡವಾಳ ಹಾಕಬೇಕಾದ್ರೆ ನಿಮಗೆ ಮೊದಲು ಏನಾದರೂ ಭಯ ಇತ್ತಾ ಹೇಗೆ? ಇಲ್ಲ ರೀ, ಭಯ ಇಲ್ಲ. ನನ್ನ ಛಲ ಇತ್ತು. ಛಲ ಇತ್ತು, ಮಾಡಬೇಕಂತ ಮನಸ್ಸು ಮಾಡಿದ್ದು. ನಂದು SSLC ಮುಗಿದ ಕೂಡೇನ ಕೋಳಿ ಫಾರ್ಮ್ ಮಾಡ್ಬೇಕನ್ನೋ ಒಂದು ತಲೆಗಿತ್ತು. ಅವಾಗ ನಮ್ಮ ಫಾದರು, ನಮ್ಮ ದೊಡ್ಡಪ್ಪರು ಯಾರೂ ನನಗೆ ಇದನ್ನು ಕೊಡಲಿಲ್ಲ. ನಾನು ಒಕ್ಕಲ್ತನ ಮಾಡೋದು ಬಿಟ್ಟು ಬಂದಿಂದ ನಾನು ಇಲ್ಲಿ ಬಂದೆಲ್ಲ, ನನ್ನದೇ ಆದಂಥ ಒಂದು ಫ್ರೆಂಡ್ಶಿಪ್ ಎಲ್ಲರೂ ಇದ್ರಲ್ಲ, ಯಾರು ಕೇಳಿದ್ರು ಇಲ್ಲ ಅನ್ನಲಿಲ್ಲ. ಕೊಟ್ಟರು ಸಹಾಯ ಮಾಡಿದರು. ಆ ಸಹಾಯಕವಾಗಿ ನಾನು ಮಾಡ್ಕೊತ ಬಂದೆ. ಸರ್, ಇಂದಿನ ಯುವಕರು ಶಿಕ್ಷಣವನ್ನು ಕಲಿತು ನಮಗೆ ಕೃಷಿ ಬೇಡ ಅಂತ ನಗರ ಪ್ರದೇಶಗಳ ಕಡೆ ಹೋಗ್ತಾ ಇದ್ದಾರೆ. ಆದರೆ ಅವರನ್ನು ಕೂಡ ಒಂದು ಕೃಷಿಯ ಕಡೆಗೆ ತರಿಸಬೇಕಾದ್ರೆ ಒಂದು ಯುವಕರಿಗೆ ನಿಮ್ಮ ಕೊನೆಯ ಕಿವಿ ಮಾತೇನು ಸರ್? ಹಾಗಾದ್ರೆ ನೋಡ್ರಿ, ನಾವು ಎಲ್ಲರೂ ಹೋಗಿ ದುಡಿದು ನಾವು ರೊಕ್ಕ ತರ್ತೀನಂದ್ರೆ ಎಲ್ಲಿ ಉಳಿದಿಲ್ಲ ರೊಕ್ಕ. ನಾವು ರೈತರ ಮಕ್ಕಳಾಗಿ ದುಡಿದು ಶ್ರಮಪಟ್ಟು ಮಾಡಬೇಕು. ಶ್ರಮಪಟ್ಟು ಮಾಡಿದ್ರೆ ಲಾಭ ಇದ್ದೇ ಇರುತ್ತೆ. ನಾವು ಟಗರು ಸಾಗಾಣಿಕೆ ಮಾಡಿದರೂ ಅದ್ರಾಗೇನು ಲುಕ್ಸಾನ ಏನು ಆಗೋದಿಲ್ಲ. ಬಟ್ ನಾವು ಮಾಡ್ತಕ್ಕಂಥ ಕೆಲಸ ನಿಷ್ಠೆ, ಪ್ರಮಾಣಸಿರಿ ಪ್ಲಸ್ ಏನು ಶ್ರದ್ಧೆಯಿಂದ ಇರಬೇಕು. ನಾನು ಎಲ್ಲರೂ ಮರಿ ಹಾಕೀನಿ, ನಾನು ಹೋಗಿ ಅಲ್ಲಿ ಕುಂತೆ ಅಂದ್ರೆ ನಡೆಯೋದಿಲ್ಲ. 24/7 ನಾನು ಮರಿ ಮುಂದೆ ಕುಂತು ಎಫರ್ಟ್ ಮಾಡಿದರೆ ಅವಾಗ ಎಂದಿದ್ರು ಖಂಡಿತವಾಗಿ ಲಾಭ ಸಿಗುತ್ತೆ. ಓಕೆ ಸರ್, ಇಲ್ಲಿಯವರೆಗೂ ನಿಮ್ಮ ಸಮಯವನ್ನು ಬದಿಗಿಟ್ಟು ಈ ಒಂದು ಟಗರು ಸಾಕಾಣಿಕೆ ಬಗ್ಗೆ ಉತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಓಕೆ ಸರ್.